ಆತ್ಮೀಯ ವೀಕ್ಷಕರೇ, ತಮಗೆಲ್ಲರೂ ಕೂಡ ಇಂಡಿಯನ್ ಎಕ್ಸ್ಪರ್ಟ್ ಟ್ರೇಡರ್ಸ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಇಂದಿನ ದಿನ ನಾವು ಈ ಒಂದು ವಿಡಿಯೋದಲ್ಲಿ ನಿಫ್ಟಿ 50 ಮತ್ತು ಬ್ಯಾಂಕ್ ನಿಫ್ಟಿಯ ಕುರಿತಂತಹ ಒಂದು ವಾರದ ಅಡ್ವಾನ್ಸ್ಡ್ ಪ್ರಿಡಿಕ್ಷನ್ ಅಂಡ್ ಅನಾಲಿಸಿಸ್ ಅನ್ನ ನಾವು ಮಾಡೋಣ. ಅಂದ್ರೆ ನಾಳೆಯಿಂದ ಹಿಡಿದು ಶುಕ್ರವಾರದವರೆಗೆ ಯಾವ ರೀತಿಯಲ್ಲಿ ಮಾರ್ಕೆಟ್ ವರ್ಕ್ ಆಗತ್ತೆ, ಅದು ಪಾಸಿಟಿವ್ ಆಗಿ ವರ್ಕ್ ಆಗತ್ತೆ ಅಥವಾ ನೆಗೆಟಿವ್ ಆಗಿ ವರ್ಕ್ ಆಗತ್ತೆ, ಇಲ್ಲ ಅಂತಂದ್ರೆ ಯಾವ ರೀತಿ ರೇಂಜ್ ಬೌಂಡ್ ಆಗಿ ವರ್ಕ್ ಆಗುತ್ತೆ ಅನ್ನುವಂತಹ ಒಂದು ಕಂಪ್ಲೀಟ್ ಆದಂತಹ ಪ್ರಿಡಿಕ್ಷನ್ ಮತ್ತು ಅನಾಲಿಸಿಸ್ ಅನ್ನ ಈ ಒಂದು ವಿಡಿಯೋ ಮೂಲಕ ಮಾಡೋಣ ಅಂತ. ಹಾಗಾದ್ರೆ ಇವತ್ತು ಮೊದಲನೇದಾಗಿ ನಿಫ್ಟಿ 50 ಇಂಡೆಕ್ಸ್ ಕುರಿತಂತೆ ನಾವು ಒಂದು ಪ್ರಿಡಿಕ್ಷನ್ ಅನ್ನ ಮಾಡೋಣ ಅಂತ. ಸೊ ಹಾಗಾಗಿ ಈ ಒಂದು ನಿಫ್ಟಿ 50 ಒಂದು ಪ್ರಿಡಿಕ್ಷನ್ ನಾವು ಈಗಾಗಲೇ ನೋಡಿದಂತೆ ಆ ಒಂದು 4-5 ವಾರಗಳಿಂದ ಹಿಡಿದುಕೊಂಡು ಏನಾಗಿದೆ ಅಂದ್ರೆ ಒಂದು ಅಪ್ ಟ್ರೆಂಡ್ ಮೂವ್ಮೆಂಟ್ ಅಲ್ಲಿ ಇರುವಂತಹ ಒಂದು ಮಾರ್ಕೆಟ್ ಅನ್ನು ನಾವು ನೋಡ್ತಾ ಇದೀವಿ. ಸೊ ಈ ಒಂದು ಚಾರ್ಟ್ ಮೂಲಕ ತಾವೆಲ್ಲರೂ ಕೂಡ ಗಮನಿಸಬಹುದು. ಇಲ್ಲಿಂದ ಹಿಡಿದು ಫಸ್ಟ್ ವೀಕ್, ಸೆಕೆಂಡ್ ವೀಕ್, ಥರ್ಡ್ ವೀಕ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ವೀಕ್, ಟೋಟಲ್ ಆಗಿ 6 ವೀಕ್ ಗಳ ಒಂದು ಕಂಪ್ಲೀಟ್ ಆದಂತಹ ಒಂದು ವಿಡಿಯೋನ ನಾವು ನೋಡಿದಾಗ, ಒಂದು ಕಂಪ್ಲೀಟ್ ಆದಂತಹ ಒಂದು ಪ್ರಿಡಿಕ್ಷನ್ ಅನ್ನು ನಾವು ನೋಡಿದಾಗ ಒಂದು ಪಾಸಿಟಿವ್ ಅಲ್ಲಿ ಇರುವಂತಹ ಒಂದು ಇಂಡೆಕ್ಸ್ ಅನ್ನು ನಾವು ನೋಡ್ತಾ ಇದೀವಿ. ಸೊ ಹಾಗಾಗಿ ಇನ್ನು ನೆಕ್ಸ್ಟ್ ವೀಕ್ ಏನಾಗುತ್ತೆ ಅನ್ನುವಂಥದ್ರ ಕುರಿತು ನಾವು ಒಂದು ಡೇ ಟೈಮ್ ಫ್ರೇಮ್ ಅನ್ನು ಹಾಕೊಂಡು ನೋಡಿದಾಗ, ಇದು ಫಸ್ಟ್ ನೋಡ್ತಾ ಇರೋದು ಇದು ವೀಕ್ಲಿ ಟೈಮ್ ಫ್ರೇಮ್. ಇವಾಗ ನೋಡ್ತಕ್ಕಂಥದ್ದು ಡೈಲಿ ಟೈಮ್ ಫ್ರೇಮ್. ಈ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನಾವು ನೋಡಿದಂತೆ ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಬೇಕಾಗತ್ತೆ. ಈ ಲಕ್ಷ್ಯ ಕೊಟ್ಟು ನೋಡಿದಾಗ ನೀವು ಕಂಪ್ಲೀಟ್ ಆಗಿ ಓವರ್ ಆಲ್ ಒಂದು ಟ್ರೆಂಡ್ ಏನಿದೆಯಪ್ಪ ಅಂತಂದ್ರೆ ಅದು ಪಾಸಿಟಿವ್ ಮೊಮೆಂಟಮ್ ಇದೆ. ಇಲ್ಲಿ ಟ್ರೆಂಡ್ ಲೈನ್ ಅನ್ನ ನಾನು ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಟ್ರೆಂಡ್ ಲೈನ್ ಡ್ರಾ ಮಾಡಿಬಿಟ್ಟು ನೋಡಿದಾಗ ಒಂದು ಪಾಸಿಟಿವ್ ಮೊಮೆಂಟಮ್ ಇರುವಂತಹ ಒಂದು ಕ್ಲಿಯರ್ ಡೈರೆಕ್ಷನ್ ತಮಗೆಲ್ಲರೂ ಕೂಡ ಗೊತ್ತಾಗ್ತಾ ಇದೆ. ಸೊ ಈ ಕ್ಲಿಯರ್ ಡೈರೆಕ್ಷನ್ ಅಲ್ಲಿ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಹೇಗೆ ವರ್ಕ್ ಆಗಿದೆ ಅನ್ನುವಂಥದ್ರ ಕುರಿತಂತೆ ತಮಗೆಲ್ಲರೂ ಕೂಡ ಒಂದು ಪ್ರೀ ಐಡಿಯಾ ಇದೆ. ಸೊ ನೋಡ್ತಾ ಇದ್ದೀರಿ, ಇಲ್ಲಿ ನಾನು ಕೆಲವೊಂದಿಷ್ಟು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಯಾವ ರೀತಿಯಲ್ಲಿ ಬಾಟಮ್ ಲೈನ್ ಇಂದ ಹಿಡ್ಕೊಂಡು ಟಾಪ್ ವರೆಗೆ ಹೋಯ್ತು ಮಾರ್ಕೆಟ್, ಮತ್ತೆ ಫಾಲ್ ಆಯ್ತು, ಮತ್ತೆ ಮೇಲ್ಗಡೆ ಹೋಗುವಂತ ಒಂದು ಪ್ರಯತ್ನವನ್ನ ಮಾಡ್ತು, ಸೊ ಮತ್ತೆ ಕೆಳಗಡೆ ಬಂತು, ಮತ್ತೆ ಫೈನಲ್ ಆಗಿ ಈ ರೀತಿಯಲ್ಲಿ ಪ್ರಯತ್ನವನ್ನ ಮಾಡ್ತಾ ಇತ್ತು. ಸೊ ಈ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಮಾರ್ಕೆಟ್ ಇಲ್ಲಿ ಏನಾದರೂ ಕೂಡ ಎಲ್ಲಿಯಪ್ಪ ಅಂತಂದ್ರೆ ಈ ಒಂದು ಮೇಲೆ ರೆಸಿಸ್ಟೆನ್ಸ್ ಝೋನ್ ಏನಿದೆಯಲ್ಲ, ಈ ಒಂದು ರೆಸಿಸ್ಟೆನ್ಸ್ ಝೋನ್ ಏನಾದರೂ ಕೂಡ ಬ್ರೇಕ್ ಆಗಿ ಹೋಯ್ತು ಅಂತಂದ್ರೆ 100% ಮಾರ್ಕೆಟ್ ಮೇಲೆ ಹೋಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಸೊ ಓವರ್ ಆಲ್ ಮಾರ್ಕೆಟ್ ಕೂಡ ಪಾಸಿಟಿವ್ ಅಲ್ಲಿ ಇರೋದ್ರಿಂದ, ಹಾಗಾಗಿ ಗ್ಲೋಬಲ್ ಮಾರ್ಕೆಟ್ ಕೂಡ ಪಾಸಿಟಿವ್ ಅಲ್ಲಿ ಇದೆ. ಸೊ ಕಂಪ್ಲೀಟ್ ಆಗಿ ಇವೆಲ್ಲವೂ ಕೂಡ ಪಾಸಿಟಿವ್ ಅಲ್ಲಿ ಇರೋದ್ರಿಂದ ನಮ್ಮ ನಿಫ್ಟಿ 50 ಕೂಡ ಏನಾಗುತ್ತೆ ಅಂದ್ರೆ ಪಾಸಿಟಿವ್ ಅಲ್ಲಿ ಇರುವಂತ ಒಂದು ಚಾನ್ಸಸ್ ಜಾಸ್ತಿ ಇರುತ್ತದೆ ಅಂತ. ಸೊ ಇಲ್ಲಿ ಜಾಸ್ತಿ ಇರುವ ಕಾರಣಕ್ಕಾಗಿ ನಮ್ಮ ಮಾರ್ಕೆಟ್ ಕೂಡ ಪಾಸಿಟಿವ್ ಅಲ್ಲಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಕೆಲವೊಂದ್ಸಲ ಮಾರ್ಕೆಟ್ ಅಲ್ಲಿ ಏನಾದ್ರೂ ಕೂಡ ನೆಗೆಟಿವ್ ನ್ಯೂಸ್ ಬಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಮಾರ್ಕೆಟ್ ಫಾಲ್ ಆಗುವಂತ ಚಾನ್ಸಸ್ ಇರುತ್ತೆ. ಆದ್ರೆ ಫಾಲ್ ಆದ್ರೂ ಕೂಡ ಓವರ್ ಆಲ್ ಮಾರ್ಕೆಟ್ ಏನಾಗಿರ್ಬೇಕು, ಅದು ಪಾಸಿಟಿವ್ ಅಲ್ಲಿ ಇರಬೇಕು. ಸೊ ಇವಾಗ ನಮ್ಮ ಮಾರ್ಕೆಟ್ ಕೂಡ ಪಾಸಿಟಿವ್ ಅಲ್ಲಿ ಇರುವಂತದ್ದು ನಾವು ಕಾಣ್ತಾ ಇದೀವಿ. ಹಾಗಾಗಿ ಅದೇ ರೀತಿಯಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ನಾವು ಪಾಸಿಟಿವ್ ಅನ್ನ ಕಾಣ್ತಾ ಇದೀವಿ. ಇಲ್ಲಿ ಬ್ಯಾಂಕ್ ನಿಫ್ಟಿ ಕೂಡ ತಾವು ನೋಡ್ತಾ ಇದ್ದೀರಿ, ಇದನ್ನು ಕೂಡ ಒಂದು ವೀಕ್ಲಿ ಅನಾಲಿಸಿಸ್ ಆಗಿದೆ. ಇಲ್ಲಿ ಒಂದು 6 ವೀಕ್ ಗಳ ಒಂದು ನೀವು ಅನಾಲಿಸಿಸ್ ನೋಡಿದಾಗ ಮಾರ್ಕೆಟ್ ಏನಾಗಿದೆ ಅಂದ್ರೆ ಅದು ಪಾಸಿಟಿವ್ ಮೊಮೆಂಟಮ್ ಅಲ್ಲಿ ಇದೆ ಅಂತ ನಾವು ನೋಡ್ತಾ ಇದೀವಿ. ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಪಾಸಿಟಿವ್ ಮೊಮೆಂಟಮ್ ಇದೆ ಅಂತಂದ್ರೆ ನಿಫ್ಟಿ 50 ಕೂಡ ಏನಾಗಿರ್ಬೇಕು, ಪಾಸಿಟಿವ್ ಇರಬೇಕು. ಫಸ್ಟ್ ಆಫ್ ಆಲ್ ವರ್ಕ್ ಆಗೋದು ಅಂತ ಹೋದಂದ್ರೆ ಅದು ನಿಫ್ಟಿ 50 ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅದೇ ರೀತಿಯಲ್ಲಿ ಬ್ಯಾಂಕ್ ನಿಫ್ಟಿ ಕೂಡ ರಿಯಾಕ್ಟ್ ಮಾಡಬೇಕು. ಸೊ ಇವಾಗ ಬ್ಯಾಂಕ್ ನಿಫ್ಟಿ ಕೂಡ ಅದೇ ರೀತಿಯಲ್ಲಿ ಪಾಸಿಟಿವ್ ಮೊಮೆಂಟ್ ಅಲ್ಲಿ ರಿಯಾಕ್ಟ್ ಮಾಡ್ತಾ ಇದೆ. ಇಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಒಂದು ಪ್ರೈಸ್ ಆಕ್ಷನ್ ಪ್ಯಾಟರ್ನ್ ಆಗ್ತಾ ಇದೆ. ನೀವು ವೀಕ್ಲಿಯಲ್ಲಿ ನೋಡಿದಾಗ ಒಂದು ಪ್ರೈಸ್ ಆಕ್ಷನ್ ಪ್ಯಾಟರ್ನ್ ವರ್ಕ್ ಆಗ್ತಾ ಇದೆ. ಆ ಪ್ರೈಸ್ ಆಕ್ಷನ್ ಪ್ಯಾಟರ್ನ್ ಯಾವುದಪ್ಪ ಅಂತಂದ್ರೆ ಇಲ್ಲಿ ನಾವು ನೋಡ್ತಾ ಇದೀವಿ, ಅದು ಡಬಲ್ ಟಾಪ್ ಪ್ಯಾಟರ್ನ್ ಆಗಿ ವರ್ಕ್ ಆಗುವಂತಹ ಒಂದು ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಡಬಲ್ ಟಾಪ್ ಪ್ಯಾಟರ್ನ್ ಯಾವುದು ಅಂತ ನಮ್ಗೆ ತಿಳ್ಕೊಬೇಕಾದ್ರೆ ಈ ರೀತಿ ಡಬಲ್ ಟಾಪ್ ಪ್ಯಾಟರ್ನ್ ಇರುತ್ತೆ. ನೋಡ್ತಾ ಇದ್ದೀರಾ, ನಾನು ಡ್ರಾ ಮಾಡ್ತಾ ಇದ್ದೀನಿ ಡಬಲ್ ಟಾಪ್ ಪ್ಯಾಟರ್ನ್. ಅದು ಲೋಕಲ್ ಭಾಷೆಯಲ್ಲಿ ಏನಂತ ಕರೀತಾರೆ ಅಂದ್ರೆ ಎಂ ಪ್ಯಾಟರ್ನ್ ಕೂಡ ಅಂತಾನು ಕರೀತಾರೆ. ಎಂ ಪ್ಯಾಟರ್ನ್ ಅಂತ ಕೂಡ ಕರೆದಿರೋದು ತಪ್ಪಿಲ್ಲ. ಸೊ ಇಲ್ಲಿ ನಾನು ಇವಾಗ ಡ್ರಾ ಮಾಡ್ತಕ್ಕಂಥದ್ದು ಇದು ಎಂ ಪ್ಯಾಟರ್ನ್ ಆಗಿದೆ. ಸೊ ಈ ಎಂ ಪ್ಯಾಟರ್ನ್ ನಾವು ಒಂದು ವಾರದಲ್ಲಿ ಕಾಣ್ತಾ ಇದೀವಿ. ಆದ್ರೆ ಒಂದು ದಿನದ ಒಂದು ಟೈಮ್ ಫ್ರೇಮ್ ಅನ್ನ ಹಾಕೊಂಡು ನೋಡಿದಾಗ ಇದನ್ನ ಎಂ ಪ್ಯಾಟರ್ನ್ ಡ್ರಾ ಮಾಡ್ತಾ ಇದೀನಿ. ಒಂದು ದಿನದ ನಾವು ಹಾಕೊಂಡು ನೋಡಿದಾಗ ಇಲ್ಲಿಯೂ ಕೂಡ ಏನಾಗಿದೆಯಪ್ಪ ಅಂತಂದ್ರೆ ಓವರ್ ಆಲ್ ನೋಡಿದಾಗ ಒಂದು ಎಂ ಪ್ಯಾಟರ್ನ್ ಕೂಡ ವರ್ಕ್ ಆಗ್ತಾ ಇದೆ. ಎಂ ಪ್ಯಾಟರ್ನ್ ಯಾವ ರೀತಿ ಅಂದ್ರೆ ಡಬಲ್ ಟಾಪ್ ಪ್ಯಾಟರ್ನ್ ಯಾವ ರೀತಿ ವರ್ಕ್ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಸ್ವಲ್ಪ ನೋಡಿದಾಗ ಲಕ್ಷ್ಯ ಕೊಟ್ಟು ನೋಡ್ತಾ ಇದ್ದೀರಿ. ಸೊ ಇಲ್ಲಿ ನೋಡಿ,
ಎಂ ಪ್ಯಾಟರ್ನ್ ಕೂಡ ಅದೇ ರೀತಿಯಲ್ಲಿ ವರ್ಕ್ ಆಗುವಂತದ್ದು. ಸೊ ಎಂ ಪ್ಯಾಟರ್ನ್ ವರ್ಕ್ ಆಗ್ತಾ ಇದೆ ಅಂದ್ರೆ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ ಅನ್ಕೋಬೇಡ್ರಿ. ಯಾಕಂದ್ರೆ ಮಾರ್ಕೆಟ್ ಇವಾಗ ಟ್ರೆಂಡ್ ಏನಿದೆ ಅಂತಂದ್ರೆ ಅದು ಪಾಸಿಟಿವ್ ಮೂಮೆಂಟಮ್ ಇದೆ. ಸೊ ಪಾಸಿಟಿವ್ ಮೂಮೆಂಟ್ ಇದ್ದಾಗ ಇಲ್ಲಿ ನಾವು ಅನ್ಕೊಳ್ತೀವಿ ಇಲ್ಲ ಮಾರ್ಕೆಟ್ ಫಾಲ್ ಆಗ್ಬೋದು ಅಂತ. ಸೊ ಇಲ್ಲಿ ಮಾರ್ಕೆಟ್ ಫಾಲ್ ಆಗುವಂತ ಒಂದು ಚಾನ್ಸಸ್ ಯಾವಾಗ ಇರುತ್ತೆಪ್ಪ ಅಂತಂದ್ರೆ ಈ ಒಂದು ರೆಕ್ಟಾಂಗಲ್ ನಾನು ಏನ್ ತೋರಿಸ್ತಾ ಇದ್ದೀನಿ ಮೇಲ್ಗಡೆ ಒಂದು ಟಾಪ್ ರೆಸಿಸ್ಟೆನ್ಸ್ ಏನಿದೆಯಲ್ಲ, ಈ ಟಾಪ್ ರೆಸಿಸ್ಟೆನ್ಸ್ ಏನಾದ್ರೂ ಕೂಡ ಸಪೋಸ್ ಇದು ಬ್ರೇಕ್ ಆಗ್ಲಿಲ್ಲ, ಸಸ್ಟೈನ್ ಆಗಿ ಬ್ರೇಕ್ ಆಗ್ಲಿಲ್ಲ ಅಂದ್ರೆ 100% ಮಾರ್ಕೆಟ್ ಕೆಳಗಡೆ ಬೀಳುವಂತ ಚಾನ್ಸಸ್ ಇದೆ. ಆದ್ರೆ ಇವಾಗ ನಿಫ್ಟಿ 50 ಒಂದು ಇಂಡೆಕ್ಸ್ ಅನ್ನ ನಾವು ನೋಡ್ತಾ ಬನ್ನಿ. ನಿಫ್ಟಿ 50 ಇಂಡೆಕ್ಸ್ ಏನಾಗಿದೆ ಅಂದ್ರೆ ಒಂದು ಕ್ಲಿಯರ್ ಕಟ್ ಆಗಿ ಒಂದು ಬ್ರೇಕ್ಔಟ್ ಆಗುವಂತ ಒಂದು ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಅದು ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡ್ತಾ ಹೋದ್ರೆ ಇಲ್ಲಿ ಈ ಒಂದು ಏನು ಈವ್ನಿಂಗ್ ಸ್ಟಾರ್ ಆಗ್ತಾ ಇದೆ, ಸ್ವಲ್ಪ ಇಲ್ಲಿ ಏನಾದ್ರೆ ನ್ಯೂಟ್ರಲ್ ಡೋಜಿ ಅಂತ ಏನು ನಾವು ಕರಿತೀವಿ, ಈ ನ್ಯೂಟ್ರಲ್ ಡೋಜಿಯನ್ನು ಸ್ವಲ್ಪ ನೋಡಿ ಅಂದ್ರೆ ಮಾರ್ಕೆಟ್ ನೆಕ್ಸ್ಟ್ ಪಾಸಿಟಿವ್ ಇರ್ಬೋದು ಅಥವಾ ನೆಗೆಟಿವ್ ಇರ್ಬೋದು ಅಂತ ಅರ್ಥ ಕೊಡುತ್ತೆ. ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕಾದಂತ ಒಂದು ಅಗತ್ಯತೆ, ಒಂದು ಅನಿವಾರ್ಯತೆ, ಒಂದು ವಿಶೇಷತೆ ಏನಿದೆಯಪ್ಪ ಅಂತಂದ್ರೆ ಮಾರ್ಕೆಟ್ ಪಾಸಿಟಿವ್ ಮೂಮೆಂಟ್ ಅಲ್ಲಿ ಹೋಗ್ಬಹುದು. ಯಾಕಂದ್ರೆ ಹಿಂದಿನ ಒಂದು ಮಾರ್ಕೆಟ್ ನಾವು ಟ್ರೆಂಡ್ ಅನಾಲಿಸಿಸ್ ಮಾಡ್ಕೊಂಡು ಬಿಟ್ಟು ನೋಡಿದಾಗ ಕಂಪ್ಲೀಟ್ ಆಗಿ ಮಾರ್ಕೆಟ್ ಯಾವಾಗಲೂ ಕೂಡ ಮೇಲ್ಗಡೆ ಅಪ್ಸೈಡ್ ಮೂಮೆಂಟಮ್ ಇದೆ. ಒಂದು ದಿವಸ ಕೆಳಗಡೆ ಫಾಲ್ ಆಗ್ಲಿ, ಕೆಲವೊಂದು ದಿವಸ ಮೇಲ್ಗಡೆ ಹೋಗ್ಲಿ, ಮತ್ತೆ ಫಾಲ್ ಆಗ್ಲಿ, ಬಟ್ ಓವರ್ ಆಲ್ ಟ್ರೆಂಡ್ ಏನಿದೆ ಅದು ಪಾಸಿಟಿವ್ ಮೂಮೆಂಟ್ ಇದೆ. ನಾನು ಈಗಾಗಲೇ ನಿಮ್ಗೆ ಡ್ರಾ ಮಾಡಿ ತೋರಿಸಿದ್ದೀನಿ ಓವರ್ ಆಲ್ ಮಾರ್ಕೆಟ್ ಯಾವ ರೀತಿ ವರ್ಕ್ ಆಗಿದೆ ಅಂತ. ಸೊ ಹಾಗಾಗಿ ಇನ್ನು ಓವರ್ ಆಲ್ ಮಾರ್ಕೆಟ್ ಈ ಒಂದು ವೀಕ್ ಅಲ್ಲಿ ಏನಾಗಬಹುದು ಅಂತಂದ್ರೆ ಅದು ಒಂದು ಪಾಸಿಟಿವ್ ಮೂಮೆಂಟಮ್ ಇರಬಹುದು. ಸೊ ಈಗಾಗಲೇ ಪೂರ್ತಿ ಕಂಪ್ಲೀಟ್ ಆಗಿ ಆ ಇಷ್ಟು ವರ್ಷದ ಮಾರ್ಕೆಟ್ ಅಲ್ಲಿ ಕಂಪ್ಲೀಟ್ ಆಗಿ ಹೈ ರೆಕಾರ್ಡ್ ರೀಚ್ ಆಗಿದೆ. ಸೊ ಹೈ ರೆಕಾರ್ಡ್ ರೀಚ್ ಆಗಿ ಮಾರ್ಕೆಟ್ ಮುಂದೆ ಹೋಗುವಂತ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಎಲ್ಲಿ ತನಕ ಕೂಡ ಮುಂದೆ ಹೋಗ್ಬಹುದು. ಫಸ್ಟ್ ಟಾರ್ಗೆಟ್ ಯಾವುದು, ಸೆಕೆಂಡ್ ಟಾರ್ಗೆಟ್ ಯಾವುದು ಮತ್ತು ಥರ್ಡ್ ಟಾರ್ಗೆಟ್ ಯಾವುದು ಅನ್ನೋದನ್ನ ನಾವು ಬಹಳಷ್ಟು ಲಕ್ಷ್ಯ ಕೊಟ್ಟು ನೋಡ್ಬೇಕಾಗತ್ತೆ. ಸೊ ಇವಾಗ ನಾವು ನಿಫ್ಟಿ 50 ಇಂಡೆಕ್ಸ್ ಅಲ್ಲಿ ನೋಡ್ತಾ ಹೋದಾಗ ಫಸ್ಟ್ ಟಾರ್ಗೆಟ್ ಯಾವ್ದಾಗಿರುತ್ತೆ? ಫಸ್ಟ್ ಟಾರ್ಗೆಟ್ ನನ್ನ ಪ್ರಕಾರ ಆಸ್ ಪರ್ ಮೈ ಅನಾಲಿಸಿಸ್ ಫಸ್ಟ್ ಟಾರ್ಗೆಟ್ ನಿಫ್ಟಿ 50 ಅಲ್ಲಿ 22,600 ಅಥವಾ 22,800 ಈ ಒಂದು ರೇಂಜ್ ಅಲ್ಲಿ ಏನಾಗ್ಬೋದು ಫಸ್ಟ್ ಟಾರ್ಗೆಟ್ ಆಗಿರ್ಬೋದು. ನನ್ನ ಒಂದು ರೇಂಜ್ ಪ್ರಕಾರ ಹೋಗೋದಾದ್ರೆ ಫಸ್ಟ್ ಟಾರ್ಗೆಟ್ 22,800 ಫಸ್ಟ್ ಟಾರ್ಗೆಟ್. ಇನ್ನು ಸೆಕೆಂಡ್ ಟಾರ್ಗೆಟ್ ಯಾವ್ದಾಗಿರುತ್ತೆಪ್ಪ ಅಂತಂದ್ರೆ 23,000 ಆಗ್ಬೋದು. ಸೆಕೆಂಡ್ ಟಾರ್ಗೆಟ್ ಇದೊಂದು ಸೆಕೆಂಡ್ ಟಾರ್ಗೆಟ್ ಕಲ್ಪನೆ ನಂದಿದೆ. ಸೊ 23,000 ಏನಾದರೂ ಕೂಡ ಮಾರ್ಕೆಟ್ ಮುಂದೆ ಹೋಯ್ತು ಅಂತಂದ್ರೆ ಅನ್ಕೊಳ್ರಿ 100% ಮಾರ್ಕೆಟ್ ಏನಾಗುತ್ತೆ ಯಾವಾಗ್ಲೂ ಮೇಲ್ಗಡೆ ಹೋಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು ಸೆಕೆಂಡ್ ಟಾರ್ಗೆಟ್. ಇನ್ನು ಥರ್ಡ್ ಟಾರ್ಗೆಟ್ ನಾವು ನೋಡ್ಬೇಕಾದ್ರೆ 23,200 ಒಂದು ಸೆಕೆಂಡ್ ಟಾರ್ಗೆಟ್ ಥರ್ಡ್ ಟಾರ್ಗೆಟ್ ಹೋಗ್ಬಹುದು ಅಂತ ನನ್ನ ಒಂದು ಪ್ರಿಡಿಕ್ಷನ್ ಮತ್ತು ಅನಾಲಿಸಿಸ್ ಆಗಿದೆ. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ ಅನ್ನುವಂಥದ್ದನ್ನ ತಾವು ಲೈವ್ ಮಾರ್ಕೆಟ್ ಅಲ್ಲಿ ಎಲ್ಲವೂ ಕಂಪ್ಲೀಟ್ ಆಗಿ ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಸೊ ಯಾವ ರೀತಿಯಲ್ಲಿ ಮಾರ್ಕೆಟ್ ಅದು ಮೊಮೆಂಟಮ್ ಕೊಡಬಹುದು, ಯಾವ ರೀತಿಯಲ್ಲಿ ಮೂವ್ ಆಗ್ಬಹುದು ಅಂತ ನಾವು ನೋಡಿದಾಗ ಇಲ್ಲಿ ಏನಾಗುತ್ತೆ ಅಂದ್ರೆ ಕ್ಲಿಯರ್ ಕಟ್ ಆಗಿ ಒಂದು ಹಿಂದಿನ ಒಂದು ರೆಕಾರ್ಡ್ ಅನ್ನು ನೋಡಿದಾಗ ಇಲ್ಲಿ ತಾವೆಲ್ಲ ಗಮನಿಸ್ತಾ ಇದ್ದಾರೆ, ಇಲ್ಲಿ ಏನಾಗಿದೆ ಅಂದ್ರೆ ಬ್ರೇಕ್ಔಟ್ ಆಗಿ ಹೋಗಿರುವಂತ ಒಂದು ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆ. ಸೊ ಇಲ್ಲಿಂದ ನೆಕ್ಸ್ಟ್ ಮೊಮೆಂಟಮ್ ಯಾವ ರೀತಿ ಕೊಡಬಹುದು ಅಂದ್ರೆ ಇಲ್ಲಿ ಕೆಳಗಡೆ ಇಲ್ಲಿ ಏನಾಗುತ್ತೆ ಅಂದ್ರೆ ಸಪೋರ್ಟಿವ್ ತೆಗೆದುಕೊಳ್ಳುತ್ತೆ, ಸಪೋರ್ಟಿವ್ ತೆಗೆದುಕೊಂಡು ಮೇಲ್ಗಡೆ ಹೋಗುವಂತ ಒಂದು ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ 22,800 ಬಂದು ಮತ್ತೆ ಕೆಳಗಡೆ ಸ್ವಲ್ಪ ಫಾಲ್ ಆಗ್ಬೋದು. ಫಾಲ್ ಆಗಿ 23,000 ರೌಂಡ್ ಫಿಗರ್ ಇದೆ. ಈ ರೌಂಡ್ ಫಿಗರ್ ಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಮಾರ್ಕೆಟ್ ಫಾಲ್ ಆಗಿ ಮತ್ತೆ ಈ ರೀತಿ ಮೇಲ್ಗಡೆ ಹೋಗುವಂತ ಒಂದು ಚಾನ್ಸಸ್ ಇರುವಂತದನ್ನ ನಾನು ಕಾಣ್ತಾ ಇದ್ದೀನಿ. ಸೊ ಯಾವ ರೀತಿಯಲ್ಲಿ ಇದು ವರ್ಕೌಟ್ ಆಗುತ್ತೆ, ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಲೈವ್ ಮಾರ್ಕೆಟ್ ಅಲ್ಲಿ ತಾವೆಲ್ಲರೂ ಕೂಡ ನೋಡಬಹುದು. ಈ ರೀತಿಯಲ್ಲಿ ಮಾರ್ಕೆಟ್ ಪಾಸಿಟಿವ್ ಮೊಮೆಂಟಮ್ ಅಲ್ಲಿ ಹೋಗಬಹುದು ಅಂತ ನನ್ನ ಒಂದು ಪ್ರಿಡಿಕ್ಷನ್ ಮತ್ತು ಅನಾಲಿಸಿಸ್ ಆಗಿದೆ. ಸೊ ಇದು ಅಷ್ಟೇ ಅಲ್ಲ, ಒಂದು ಫಿಬೋನಾಚಿ ರಿಟ್ರೇಸ್ಮೆಂಟ್ ಅನ್ನು ಕೂಡ ನಾವು ಇಲ್ಲಿ ನೋಡ್ಬೇಕಾಗತ್ತೆ. ಫಿಬೋನಾಚಿ ರಿಟ್ರೇಸ್ಮೆಂಟ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನುವಂಥದ್ದನ್ನ ನಾವು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿದಾಗ ಫಿಬೋನಾಚಿ ರಿಟ್ರೇಸ್ಮೆಂಟ್ ಎಲ್ಲಿಂದ ತೆಗೆದುಕೊಳ್ಬೇಕು ಅಂದ್ರೆ ಅದು ಟಾಪ್ ಟು ಬಾಟಮ್ ಲೆವೆಲ್ ಅಲ್ಲಿ ಬಾಟಮ್ ಲೆವೆಲ್ ಇಂದ ಟಾಪ್ ಲೆವೆಲ್ಗೆ ಯಾವ ರೀತಿ ಅದು ಫಿಬೋನಾಚಿ ರಿಟ್ರೇಸ್ಮೆಂಟ್ ವರ್ಕ್ ಆಗುತ್ತೆ ಅನ್ನೋದನ್ನ ಸ್ವಲ್ಪ ಇಲ್ಲಿ ತಾವು ನೋಡ್ತಾ ಇದ್ದೀರಿ. ಫಿಬೋನಾಚಿ ರಿಟ್ರೇಸ್ಮೆಂಟ್ ನೋಡಿ ಇಲ್ಲಿ. ಓಕೆ, ಈ ಫಿಬೋನಾಚಿ ರಿಟ್ರೇಸ್ಮೆಂಟ್ ಅನ್ನು ಸ್ವಲ್ಪ ನಾವು ಇಲ್ಲಿ ಬಾಟಮ್ ಲೆವೆಲ್ ಇಂದ ಹಿಡ್ಕೊಂಡು ಟಾಪ್ ಲೆವೆಲ್ ವರೆಗೂ ಸದ್ಯದ ಮಟ್ಟಿಗೆ ಏನು ಕ್ಲೋಸಿಂಗ್ ಪ್ರೈಸ್ ಇದೆಲ್ಲ ಈ ಕ್ಲೋಸಿಂಗ್ ಪ್ರೈಸ್ ವರೆಗೂ ತಾವು ನೋಡಿದಾಗ ಹೋಗಿದ್ರಿ. ಸೊ ಯಾವ್ಯಾವ ರೀತಿಯಲ್ಲಿ ನೋಡಿ ಇಲ್ಲಿ 0.236 ಲೆವೆಲ್ ಏನಿದೆಲ್ಲ ಈ ಲೆವೆಲ್ ಅಲ್ಲಿ ಮಾರ್ಕೆಟ್ ಯಾವಾಗಲೂ ಏನಾಗಿದೆ ಒಂದು ಸಪೋರ್ಟಿವ್ ಲೆವೆಲ್ ಆಗಿ ವರ್ಕ್ ಆಗಿದೆ. ಸೊ ಹಾಗಾಗಿ ಇಷ್ಟು ಎಲ್ಲ ಸಪೋರ್ಟಿವ್ ವರ್ಕ್ ಆಗಿರೋದಂತ ಒಂದು ರೀಸನ್ ಇಂದ ಏನಾಗುತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗುವಂತ ಒಂದು ಚಾನ್ಸಸ್ ಜಾಸ್ತಿ ಇದೆ. ಇಲ್ಲಿ ಗೋಲ್ಡನ್ ಲೈನ್ ಅಂತ ಏನ್ ಕರಿತೀವಿ ನಾವು 0.32
382 ಆಮೇಲೆ 0.5 ಏನಿದಲ್ಲ ಈ ಎರಡು ಲೆವೆಲ್ಗಳನ್ನ ನಾವು ನೋಡ್ಬೇಕಾಗತ್ತೆ. ಸೊ ಈ ಎರಡು ಲೆವೆಲ್ಗಳನ್ನ ನೋಡಿ ಸ್ವಲ್ಪ ಗಮನವಿಟ್ಟು ನೋಡಿ. ಸೊ ಈ ರೀತಿಯಲ್ಲಿ ಮಾರ್ಕೆಟ್ ಸಪೋರ್ಟ್ ತೆಗೆದುಕೊಂಡು ಮೇಲ್ಗಡೆ ಹೋಗುವಂತ ಒಂದು ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಇದು ನಿಫ್ಟಿ 50 ಆಯ್ತು. ಇನ್ನು ಬ್ಯಾಂಕ್ ನಿಫ್ಟಿಯಲ್ಲಿ ಕುರಿತಂತೆ ನೋಡಿದಾಗ ಬ್ಯಾಂಕ್ ನಿಫ್ಟಿ ಆಗಲೇ ಹೇಳ್ದಂತೆ ಇಲ್ಲಿ ಮೇಜರ್ ಒಂದು ಸಪೋರ್ಟಿವ್ ಝೋನ್ ಯಾವ್ದಾಗಿರುತ್ತೆ ಬ್ಯಾಂಕ್ ನಿಫ್ಟಿ ಅಂತಂದ್ರೆ, ಇಲ್ಲಿ ಸಪೋಸ್ ಮಾರ್ಕೆಟ್ ಏನಾದ್ರೂ ಫಾಲ್ ಆದ್ರೆ, ಇಫ್ ಮಾರ್ಕೆಟ್ ಫೇಲ್ಸ್ ದೆನ್ ಇಟ್ ಟೇಕ್ಸ್ ದ ಸಪೋರ್ಟ್ ಹಿಯರ್, ಇಲ್ಲಿ ಸಪೋರ್ಟ್ ತೆಗೆದುಕೊಳ್ಳುತ್ತೆ. ಸೊ ನೆಕ್ಸ್ಟ್ ಒಂದ್ ವೇಳೆ ಮಾರ್ಕೆಟ್ ಏನಾದ್ರೂ ನೀವು ಬ್ಯಾಂಕ್ ನಿಫ್ಟಿಯಲ್ಲಿ ಪಾಸಿಟಿವ್ ಮೊಮೆಂಟಮ್ ಅಲ್ಲಿ ರಿಯಾಕ್ಟ್ ಆಯ್ತು ಅಂದ್ರೆ 100% ಏನಾಗುತ್ತೆ ಅಂದ್ರೆ ಈ ಒಂದು ಲೆವೆಲ್ ಏನಿದೆ ಕಾಣಿಸ್ತಾ ಇದೆ, ಈ ಲೆವೆಲ್ ಬ್ರೇಕ್ಔಟ್ ಆಗಿ ಹೋಗುವಂತ ಒಂದು ಚಾನ್ಸಸ್ ಜಾಸ್ತಿ ಇದೆ. ಇದು ಡೇ ಟೈಮ್ ಫ್ರೇಮ್ ಅಲ್ಲಿ. ಹಾಗೇನು ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನೋಡಿದಾಗ, ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಕೂಡ ಅದೇ ರೀತಿಯಲ್ಲಿ ಎಂ ಪ್ಯಾಟರ್ನ್ ಅಂತ ಹೇಳ್ತಾ ಇದೀವಿ, ಏನು ಡಬಲ್ ಟಾಪ್ ಪ್ಯಾಟರ್ನ್ ಅಂತ ಕರಿತೀವಿ. ಆ ಡಬಲ್ ಟಾಪ್ ಪ್ಯಾಟರ್ನ್ ಏನಾದ್ರೂ ಕೂಡ ಸಪೋಸ್ ಟ್ರೆಂಡ್ ರಿವರ್ಸಲ್ ಆಯ್ತು ಅಂದ್ರೆ ಅದು ಫಾಲ್ ಆಗುವಂತ ಒಂದು ಚಾನ್ಸಸ್ ಇರುತ್ತೆ. ಸೊ ಫಾಲ್ ಆಗುವಂತ ಚಾನ್ಸಸ್ ಅಲ್ಲಿ ಯಾವ್ಯಾವ ರೀತಿಯಲ್ಲಿ ನಾವು ಒಂದು ಟಾರ್ಗೆಟ್ ಅನ್ನು ನೋಡ್ಬೇಕಂದ್ರೆ, ಫಸ್ಟ್ ಇಲ್ಲಿ ಟಾರ್ಗೆಟ್ ನಾವು ಹಾಕೊಳ್ಬೇಕಾಗತ್ತೆ. ಅದು ಡೇ ಟೈಮ್ ಫ್ರೇಮ್ ಅಲ್ಲಿ ಟಾರ್ಗೆಟ್ ಅನ್ನು ನಾವು ನೋಡೋಣಂತೆ. ಈ ಡೇ ಟೈಮ್ ಫ್ರೇಮ್ ಅಲ್ಲಿ ಟಾರ್ಗೆಟ್ ನೋಡಿದಾಗ ಯಾವ ರೀತಿಯಲ್ಲಿ ಮಾರ್ಕೆಟ್ ಫಾಲ್ ಆಗ್ಬಹುದು, ಇಲ್ಲಿ ಫಸ್ಟ್ ಟಾರ್ಗೆಟ್ ಯಾವ್ದಾಗಿರುತ್ತೆ ಅಂತ ನಾವು ನೋಡಿದಾಗ, ದಿಸ್ ಈಸ್ ಫಸ್ಟ್ ಟಾರ್ಗೆಟ್ ಅಂತ ನಾನು ಅನ್ಕೊಳ್ತೀನಿ. ಯಾಕಂತಂದ್ರೆ ಇಲ್ಲಿ ಫಸ್ಟ್ ಅಟೆಂಪ್ಟ್, ಸೆಕೆಂಡ್ ಅಟೆಂಪ್ಟ್, ಸೊ ಹಾಗಾಗಿ ಇದು ಥರ್ಡ್ ಅಟೆಂಪ್ಟ್ ಕೂಡ ಕನ್ಸಿಡರೇಷನ್ ಆಗುತ್ತೆ. ಸೊ ಇದು ಫಸ್ಟ್ ಟಾರ್ಗೆಟ್ ಅಂತ ನಾನು ಅನ್ಕೊಳ್ತೀನಿ. ಅದು ಫಾಲ್ ಆದ್ರೆ, ಒಂದ್ ವೇಳೆ ಸೆಕೆಂಡ್ ಟಾರ್ಗೆಟ್ ಯಾವ್ದಾಗಿರುತ್ತೆ, ಮತ್ತೆ ಹಾಗೆ ಕಂಟಿನ್ಯೂ ಆಗಿ ಫಾಲ್ ಆಗ್ತಾ ಇದ್ರೆ ಸೆಕೆಂಡ್ ಟಾರ್ಗೆಟ್ ಇಲ್ಲಿ ಸೆಕೆಂಡ್ ಟಾರ್ಗೆಟ್ ಆಗತ್ತೆ. ಸೊ ಒಂದ್ ವೇಳೆ ಏನಾದ್ರೂ ಕೂಡ ಥರ್ಡ್ ಟಾರ್ಗೆಟ್ ಆದ್ರೆ, ನಾನು ಈಗಾಗಲೇ ಕೆಳಗಡೆ ರೆಕ್ಟಾಂಗಲ್ ಅಲ್ಲಿ ಏನ್ ತೋರಿಸ್ತಾ ಇದೀನಲ್ಲ, ಈ ರೆಕ್ಟಾಂಗಲ್ ಇದು ಥರ್ಡ್ ಟಾರ್ಗೆಟ್ ಆಗಿ ವರ್ಕ್ ಆಗುತ್ತೆ ಅಂತ ನಾನು ಒಂದು ಪ್ರಿಡಿಕ್ಷನ್ ಮತ್ತು ಅನಾಲಿಸಿಸ್ ಅನ್ನ ನಾನು ಮಾಡ್ತಾ ಇದ್ದೀನಿ. ಸೊ 2000 ಪಾಯಿಂಟ್ಸ್ ಬೀಳೋದು ಅಷ್ಟು ಸುಲಭದ ಮಾತಲ್ಲ. ಸೊ ಒಂದ್ ವೇಳೆ ಬಿದ್ರೂ ಕೂಡ ಅಷ್ಟೇನು ಬೀಳಂಗಿಲ್ಲ. ಆದ್ರೆ ನನ್ನ ಒಂದು ಪ್ರಿಡಿಕ್ಷನ್ ಪ್ರಕಾರ, ಒಂದು ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಏನಿಲ್ಲ ಅಂತಂದ್ರು 4891 ಏನಿದೆಲ್ಲ, ಸೊ ಇಲ್ಲಿವರೆಗೂ ಈ ಒಂದು ಸೆಕೆಂಡ್ ಟಾರ್ಗೆಟ್ ಕೂಡ ಇಲ್ಲಿ ರೀಚ್ ಆಗ್ಬೋದು ಅಂತ ನನ್ನ ಒಂದು ಪ್ರಿಡಿಕ್ಷನ್ ಅನಾಲಿಸಿಸ್ ಆಗಿದೆ. ಸಪೋರ್ಟ್ ಏನಾದ್ರೂ ಕೂಡ ಸಪೋಸ್ ಇದು ಬ್ರೇಕ್ಔಟ್ ಆಗಿ ಹೋಯ್ತು ಅಂದ್ರೆ, ಇಲ್ಲಿ ಬ್ರೇಕ್ಔಟ್ ಆದಾಗ ಎಷ್ಟು ಪಾಯಿಂಟ್ಸ್ ಮೇಲೆ ಹೋಗ್ಬೋದು ಅಂತ ನಾವು ನೋಡಿದಾಗ, ರೌಂಡ್ ಫಿಗರ್ ನಂಬರ್ ಏನಿದೆ ಅಲ್ಲ, 48,000 ಏನಿದೆ, ಇವಾಗ 47,835 ಇದೆ. ಸೊ ಇವಾಗ 48,000ಕ್ಕೆ ನನ್ನ ಒಂದು ಫಸ್ಟ್ ಟಾರ್ಗೆಟ್ ಅನ್ನ ಇಟ್ಕೊಳ್ತೀನಿ. ಯಾಕಂತಂದ್ರೆ ಇಷ್ಟಕ್ಕೆ ಕಡಿಮೆ ಪಾಯಿಂಟ್ಸ್ ಅಂತಂದ್ರೆ ಇದು ರೌಂಡ್ ಫಿಗರ್ ನಂಬರ್ ಆಗಿರೋದ್ರಿಂದ, ಸೊ ಹೀಗಾಗಿ ನಾವು ಇಲ್ಲಿ ಲಕ್ಷ್ಯ ಕೊಟ್ಟು ನೋಡ್ಬೇಕಾಗತ್ತೆ. ಇನ್ನು ಸೆಕೆಂಡ್ ಟಾರ್ಗೆಟ್ ಬಂದ್ಬಿಟ್ಟು 48,500 ರೇಂಜ್ ಏನಿದೆಲ್ಲ, ಇದು 48,500 ರೇಂಜ್ ವರೆಗೂ ಇದು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ ಅಂತ ನಾವು ಭಾವಿಸ್ತೀನಿ. ಸೆಕೆಂಡ್ ಟಾರ್ಗೆಟ್, ಯಾಕಂದ್ರೆ ಮಾರ್ಕೆಟ್ ಫಾಲ್ ಆಗ್ಬೇಕಾದ್ರೆ ಸಡನ್ ಆಗಿ ಫಾಲ್ ಆಗುತ್ತೆ. ಅದೇ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕಾದ್ರೆ ಇಟ್ ವಿಲ್ ಟೇಕ್ ಸೋ ಮೆನಿ ಟೈಮ್ಸ್, ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ಸ್. ಸೊ ದಟ್ಸ್ ವೈ ನಾನು ಸೆಕೆಂಡ್ ಟಾರ್ಗೆಟ್ ಅನ್ನ ಸ್ವಲ್ಪ ಕಡಿಮೆ ಇಡ್ತಾ ಇದ್ದೀನಿ. ಒಂದ್ ವೇಳೆ 48,500 ಪಾಯಿಂಟ್ಸ್ ಗಳು ಬ್ರೇಕ್ಔಟ್ ಆಗಿ ಹೋಯ್ತು ಅಂದ್ರೆ, ಸೆಕೆಂಡ್ ಟಾರ್ಗೆಟ್ ಕೂಡ ಬ್ರೇಕ್ಔಟ್ ಆಗಿ ಹೋಯ್ತು ಅಂದ್ರೆ, ನನ್ನ ಒಂದು ಥರ್ಡ್ ಟಾರ್ಗೆಟ್ ಯಾವ್ದಾಗಿರುತ್ತೆ ಅಂದ್ರೆ 49,000 ಆಗಿರುತ್ತೆ. ಈ 49,000 ಎಲ್ಲಿಯಪ್ಪ ಅಂತಂದ್ರೆ, ಇಲ್ಲಿ ತಾವು ನೋಡ್ತಾ ಇದ್ರಿ, ಈ 49,000 ಈ ಒಂದು ರೇಂಜ್ಗೆ ಅದು ಬರಬಹುದು ಅನ್ನುವಂತ ಒಂದು ಪ್ರಿಡಿಕ್ಷನ್ ಒಂದು ಅನಾಲಿಸಿಸ್ ಆಗಿದೆ. ಸೊ ಈ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಸಪೋಸ್ ಚಾನ್ಸಸ್ ಏನಿದೆಪ್ಪ ಅಂತಂದ್ರೆ, ನಿಫ್ಟಿ 50 ಏನಾದ್ರೂ ಕೂಡ ಅದು ಪಾಸಿಟಿವ್ ಮೊಮೆಂಟಮ್ ಇತ್ತು, ಜಾಸ್ತಿ ಓವರ್ ಬೈಯಿಂಗ್ ಇತ್ತು ಅಂತಂದ್ರೆ 100% ನಿಫ್ಟಿ 50 ಮೇಲ್ಗಡೆ ಹೋಗುತ್ತೆ. ಬ್ಯಾಂಕ್ ನಿಫ್ಟಿ ಏನಾದ್ರೂ ಕೂಡ ಓವರ್ ಸೆಲ್ಲಿಂಗ್ ಬಂತು ಅಂದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಅದು ಫಾಲ್ ಆಗುತ್ತೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಕಂಪ್ಲೀಟ್ ಆಗಿ ಡೈವರ್ಜೆನ್ಸ್ ಆಗ್ಬೋದು. ಸೊ ಡೈವರ್ಜೆನ್ಸ್ ಆದ್ರೂ ಕೂಡ 1-2 ದಿನ ಮಾತ್ರ ಡೈವರ್ಜೆನ್ಸ್ ಆಗಲಿಕ್ಕೆ ಸಾಧ್ಯ, ಆದ್ರೆ ಕಂಟಿನ್ಯೂಯೇಷನ್ ಆಗಿ ಡೈವರ್ಜೆನ್ಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಓವರ್ ಆಲ್ ಆಗಿ 3 ದಿವಸ ಆದ್ರೂ ಕೂಡ ಮಾರ್ಕೆಟ್ ಪಾಸಿಟಿವ್ ಮೊಮೆಂಟಮ್ ಅಲ್ಲಿ ಇರಬೇಕು ಅನ್ನುವಂತ ಒಂದು ಪ್ರಿಡಿಕ್ಷನ್, ಒಂದು ಅನಾಲಿಸಿಸ್ ನಂದಾಗಿದೆ. ಸೊ ನೋಡೋಣ ಯಾವ ರೀತಿಯಲ್ಲಿ ಮಾರ್ಕೆಟ್ ವರ್ಕ್ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ ಅನ್ನೋ ಒಂದು ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಮ್ಗೆಲ್ಲರೂ ಕೂಡ ಲೈವ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ನಮ್ದು ಒಂದು ಪ್ರಿಡಿಕ್ಷನ್ ಅನಾಲಿಸಿಸ್ ತಮಗೆ ಕೂಡ ಹೆಲ್ಪ್ ಆಗುತ್ತೆ, ತಾವು ಕೂಡ ಒಂದು ಅನಾಲಿಸಿಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸೋಣ. ಈ ಕೊನೆಗೊಳಿಸುವ ಮುಂಚೆ ಒಂದು ತಮ್ಮೆಲ್ಲರೂ ಕೂಡ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ, ತಾವೆಲ್ಲರೂ ಕೂಡ ನಮ್ಮ ಇಂಡಿಯನ್ ಎಕ್ಸ್ಪರ್ಟ್ ಟ್ರೇಡರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ. ನಾವು ಹಾಕುವಂತಹ ದಿನನಿತ್ಯದ ಒಂದು ಶೇರ್ ಮಾರ್ಕೆಟ್ ನೋಟಿಫಿಕೇಶನ್ ತಮಗೆ ಬಂದು ತಲುಪ್ತವೆ. ತಾವು ಕೂಡ ಶೇರ್ ಮಾರ್ಕೆಟ್ ಕಲಿಲಿಕ್ಕೆ, ತಿಳಿದುಕೊಳ್ಳಲಿಕ್ಕೆ ತುಂಬಾ ಸಹಾಯಕಾರಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿ ಕೊನೆಗೊಳಿಸೋಣ. ಶುಭ ದಿನ.